ನಾನು ಚಿಕ್ಕ ವಯಸ್ಸಿಂದ ತುಂಬ ಖುಷಿಪಟ್ಟು ಕಾಯ್ತಿದ್ದಿದ್ದ ದಿವಸ ಇದು. ವೆಲ್ಕಮ್ ಟು ಮೈ ಗ್ರ್ಯಾಜುಯೇಷನ್ ಡೇ. ಕಾಲೇಜ್ಗೆ ಹೋಗಿದ ತಕ್ಷಣ ಸ್ವಲ್ಪ ಫಾರ್ಮ್ ಫಿಲಪ್ ಮಾಡಕ್ಕೆ ಕೊಟ್ಟರು. ಆಮೇಲೆ ಅಮೌಂಟ್ ಪೇ ಮಾಡಿ ಗೌನ್ ತೊಗೊಂಡು ಈ ಡೇಗೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಇದನ್ನು ಹಾಕೋಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಅಂತ ನಾನೇನೋ ಮಾಡಿದ್ದೀನಿ ಅಂತ. ಬನ್ನಿ ನಿಮಗೆ VTU ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ ತೋರಿಸ್ತೀನಿ. ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ಲು. ಇವಾಗ VTU ಟಾಪರ್ ಆ್ಯಂಡ್ ಗೋಲ್ಡ್ ಮೆಡಲಿಸ್ಟ್. ಸ್ವಲ್ಪ ರೇಗಿಸಿದ್ದಾದ್ಮೇಲೆ ಗ್ರೂಪ್ ಫೋಟೋ ತಕ್ಕೊಳ್ಳೋಣ ಅಂತ ಹೋದ್ವಿ. ಇದು ನಮ್ಮ ಲಾಸ್ಟ್ ಗ್ರೂಪ್ ಫೋಟೋ. ಖುಷಿನೂ ಹೌದು, ಬೇಜಾರು ಹೌದು. ಗ್ರೂಪ್ ಫೋಟೋ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಗೆಸ್ಟ್ ಎಲ್ಲ ವೆಲ್ಕಮ್ ಮಾಡಿ ನಮಗೆ ಅಂತ ಅಲಾಟ್ ಮಾಡಿರೋ ಸೀಟ್ಸಲ್ಲಿ ನಾವು ಕೂತ್ಕೊಂಡ್ವಿ. ಇದೇ ನನಗೋಸ್ಕರ ಅಂತ ಕೊಟ್ಟಿರೋ ಸರ್ಟಿಫಿಕೇಟ್. ಚೆನ್ನಾಗಿದೆ ಅಲ್ವಾ? ಕ್ಯಾಂಡಲ್ ಏನಕ್ಕಪ್ಪ ಅಂತ ಅಂದರೆ ಇದನ್ನ ಇಟ್ಕೊಂಡು ಪ್ಲೆಜ್ ಮಾಡಬೇಕು. ಸೊ ನಮ್ಮ ಗ್ರ್ಯಾಜುಯೇಷನ್ ಡೇಗೆ ಗೆಸ್ಟಾಗಿ ಬಂದಿದ್ದು ರಂಗಿತ ರಂಗ ಮೂವಿಯ ಹೀರೋಯಿನ್ ರಾಧಿಕಾ ನಾರಾಯಣ್ ಮ್ಯಾಮ್. ಇಷ್ಟ ಇದ್ರೂ ಇಲ್ಲ ಅಂದರೂ ಇವ್ರದ್ದು, ನಮ್ಮ ಚೇರ್ಮ್ಯಾನ್, ಪ್ರಿನ್ಸಿಪಲ್ ಇವ್ರದ್ದೆಲ್ಲರದ್ದು ಸ್ಪೀಚ್ ಕೇಳಿದ್ಮೇಲೆ ನಾವು ಕಾಯ್ತಿದ್ದಂಥ ಟೈಮ್ ಬಂತು. ಸ್ಟೇಜ್ ಮೇಲೆ ಹೋಗಿ ನಮ್ಮ ಪೇರೆಂಟ್ಸ್ ಮುಂದೆ ಸರ್ಟಿಫಿಕೇಟ್ ಇಸ್ಕೊಳ್ಳೋದ್ರಲ್ಲಿ ಇದೆಯಲ್ಲ ಖುಷಿ, ಅದು ಯಾವುದ್ರಲ್ಲೂ ಸಿಗಲ್ಲ. ಸ್ಟೇಜ್ ಮೇಲಿರೋ ಪ್ರಿನ್ಸಿಪಲ್, ಗೆಸ್ಟ್, ಚೇರ್ಮ್ಯಾನ್, HODs ಎಲ್ಲರ ಹತ್ರನೂ ಕಂಗ್ರಾಟ್ಸ್ ಹೇಳ್ಕೊಂಡು ಕೆಳಗಡೆ ಬಂದ್ವಿ. ಇವಾಗ ಫೋಟೋ ಟೈಮ್. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸ್ವಲ್ಪ ತರಲೆ ಮಾಡಿಕೊಂಡು, ಫೋಟೋಸ್ ತಗೊಂಡು, ವೀಡಿಯೋಸ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು ಊಟ ಮಾಡೋಕ್ಕೆ. ನಮಗೂ ಪೇರೆಂಟ್ಸ್ಗೂ ಕಾಲೇಜ್ ಕಡೆಯಿಂದನೇ ಫುಡ್ ಫೆಸಿಲಿಟಿ ಇತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಸೊ ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಈ ಗ್ರ್ಯಾಜುಯೇಟ್ಸ್ಗೆಲ್ಲ ಯಾಕೆ ಫ್ರೀ ಸೈಜ್ ಕೊಡ್ತಾರೆ? ಅವ್ರಿಗೆ ಸೈಜ್ ತಕ್ಕಂಗೆ ಸ್ಟಿಚ್ ಮಾಡಬೇಕು. ಪಾಪ ಕುಳ್ಳುಕ್ಕಿರೋರೆಲ್ಲ ಏನು ಮಾಡ್ಬೇಕು ಹೇಳಿ? 4 years ಹೇಗೆ ಕಳೀತು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮೆಮೊರೀಸ್ನೂ ಒಂದ್ಸರಿ ನೆನ್ಪು ಮಾಡಿಕೊಂಡು ಎಲ್ಲರಿಗೂ ಬಾಯ್ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. 1 ಕಂಪ್ಲೀಟೆಡ್, ಮೆನಿ ಟು ಗೋ. ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.